ಒಬ್ಬ ಮಗಳು ತನ್ನ ತಂದೆ, ತಾಯಿ, ತಂಗಿಯನ್ನು ಕೊಲೆ ಮಾಡಲು ಹೇಗೆ ಸಾಧ್ಯ? ಅದೂ ಕೂಡ ಬಾಯ್ ಫ್ರೆಂಡ್ ಅಂತ ಎಲ್ಲರೂ ಅಂದುಕೊಂಡಿದ್ದ ವ್ಯಕ್ತಿಯ ಜೊತೆ ಸೇರಿ. ಆದರೆ ಇನ್ವೆಸ್ಟಿಗೇಷನ್ ನಲ್ಲಿ ಹೊರಬಂತು ಸತ್ಯ. ಸುಮಾರು 50 ಲಕ್ಷ ರೂಪಾಯಿ ಹಣ, ಲಕ್ಸುರಿ ಲೈಫ್, ಲೋನ್ ಪ್ರೆಷರ್ ಇವೆಲ್ಲ ಸೇರಿ ಒಂದು ಇಡೀ ಕುಟುಂಬವನ್ನೇ ನಾಶ ಮಾಡಿತು. KR ಪುರಂ ಟ್ರಿಪಲ್ ಮರ್ಡರ್ ಕೇಸ್ನ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ. ನಮಸ್ಕಾರ. ಇದು ಬೆಂಗಳೂರಿನ KR ಪುರಂನಲ್ಲಿ ನಡೆದ ಅತ್ಯಂತ ಭೀಕರ ಟ್ರಿಪಲ್ ಮರ್ಡರ್ ಕೇಸ್. ಈ ಪ್ರಕರಣದಲ್ಲಿ ಮೃತಪಟ್ಟವರು ತಂದೆ ಸೋಮಸುಂದರ್ 55 ವರ್ಷ, ತಾಯಿ ಮುತ್ತುಲಕ್ಷ್ಮಿ 48 ವರ್ಷ, ತಂಗಿ ಸುಪ್ರಿಯಾ 20 ವರ್ಷ. ಈ ಮೂವರನ್ನು ಕೊಲೆ ಮಾಡಿದ ಆರೋಪದಲ್ಲಿ ಬಂಧಿತರಾಗಿರುವವರು ಶ್ವೇತಾ ಮತ್ತು ಕೆನಂತ್. ಮೊದಲಿಗೆ ಎಲ್ಲರೂ ಇವರಿಬ್ಬರು ಲವ್ವರ್ಸ್ ಅಂತ ಅಂದುಕೊಂಡಿದ್ದರು. ಆದರೆ ಪೊಲೀಸ್ ಇನ್ವೆಸ್ಟಿಗೇಷನ್ ಅಲ್ಲಿ ಬಂದ ಮಾಹಿತಿ ಸಂಪೂರ್ಣ ಬೇರೆ ಕತೆ ಹೇಳುತ್ತಿದೆ. ಆ ದಿನ ಮನೆಯೊಳಗೆ ನಡೆದಿದ್ದು ಸಿನಿಮಾವನ್ನು ಮೀರಿಸುವಷ್ಟು ಭಯಾನಕ. ಪೊಲೀಸರ ಮಾಹಿತಿ ಪ್ರಕಾರ ಮೊದಲಿಗೆ ತಾಯಿ ಮುತ್ತುಲಕ್ಷ್ಮಿಯ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ಅವರನ್ನು ಕೊಲೆ ಮಾಡಿದ ನಂತರ ತಂದೆ ಸೋಮಸುಂದರ್ ಮೇಲೆ ಹಲ್ಲೆ ನಡೆಸಲಾಗಿದೆ. ಇದಾದ ಬಳಿಕ ಮನೆಯಲ್ಲಿದ್ದ ತಂಗಿ ಸುಪ್ರಿಯಾ ಕೂಡ ಆರೋಪಿಗಳ ಕೈಯಲ್ಲಿ ಸಾವನ್ನಪ್ಪಿದ್ದಾಳೆ. ಕೆಲವೇ ನಿಮಿಷಗಳಲ್ಲಿ ಒಂದು ಇಡೀ ಕುಟುಂಬವೇ ಕೊನೆಗೊಂಡಿತು. ಕ್ರೈಮ್ ಮುಗಿದ ನಂತರ ಇಬ್ಬರೂ ಆರೋಪಿಗಳು ಅಲ್ಲಿಂದ ಎಸ್ಕೇಪ್ ಆಗುತ್ತಾರೆ. ಅವರು ಹೋಗುತ್ತಿರುವ ದೃಶ್ಯ ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗುತ್ತದೆ. ಅದೇ ಇನ್ವೆಸ್ಟಿಗೇಷನ್ಗೆ ದೊಡ್ಡ ಕ್ಲೂ ಆಗುತ್ತದೆ. ಟ್ರಿಪಲ್ ಮರ್ಡರ್ ನಡೆದ ಕೆಲವೇ ಗಂಟೆಗಳಲ್ಲಿ KR ಪುರಂ ಪೊಲೀಸರು ದೊಡ್ಡ ಆಪರೇಷನ್ ಶುರು ಮಾಡುತ್ತಾರೆ. ಶ್ವೇತಾಳನ್ನು ಪತ್ತೆ ಮಾಡಲು 6 ಸ್ಪೆಷಲ್ ಟೀಮ್ ರಚಿಸಲಾಗುತ್ತದೆ. ಕೆನಂತ್ ನನ್ನು ಹುಡುಕಲು 2 ಟೀಮ್ ಕೆಲಸಕ್ಕೆ ಇಳಿಯುತ್ತದೆ. ಪೊಲೀಸರು ಚೆನ್ನೈ, ತಿರುಚಿ, ವೆಲ್ಲೂರು, ಕೊಯಮತ್ತೂರು ಮತ್ತು ಕೊನೆಗೆ ಪುದುಚೇರಿ ತನಕ ಸರ್ಚ್ ನಡೆಸುತ್ತಾರೆ. ಇಬ್ಬರು ಒಂದೇ ರೂಟ್ ನಲ್ಲಿ ಹೋಗಿಲ್ಲ, ಮಧ್ಯದಲ್ಲಿ ಸಪರೇಟ್ ಆಗಿದ್ದರು. ಆದರೆ ಇಬ್ಬರೂ ಕೊನೆಗೆ ಪುದುಚೇರಿ ತಲುಪಿದ್ದರು. ಪೊಲೀಸ್ ಅವರ ಟ್ರಾವೆಲ್ ಪ್ಯಾಟರ್ನ್ ಅನ್ನು ಅನಲೈಸ್ ಮಾಡಿ ಟ್ರ್ಯಾಕಿಂಗ್ ಮಾಡುತ್ತಾರೆ. ಕೊನೆಗೆ ಮೊದಲು ಶ್ವೇತಾ ಪುದುಚೇರಿಯಲ್ಲಿ ಸಿಕ್ಕಿ ಬೀಳುತ್ತಾಳೆ. ಸ್ವಲ್ಪ ದಿನಗಳ ನಂತರ ಕೆನಂತ್ ಕೂಡ ಪೊಲೀಸ್ ಬಲೆಗೆ ಬೀಳುತ್ತಾನೆ. ಇಬ್ಬರನ್ನೂ ಬೆಂಗಳೂರಿಗೆ ಕರೆತಂದು ವಿಚಾರಣೆ ಆರಂಭವಾಗುತ್ತದೆ. ಮೊದಲು ಪೊಲೀಸ್ ಅವರಿಗೆ ಅನಿಸಿದ್ದೇ ಇದು ಲವ್ ಅಫೇರ್ ಕೇಸ್ ಇರಬಹುದು ಎಂದು. ಆದರೆ ಇನ್ವೆಸ್ಟಿಗೇಷನ್ ಶುರುವಾದಂತೆ ಒಂದೊಂದೇ ಸತ್ಯ ಹೊರಬರಲು ಆರಂಭವಾಗುತ್ತದೆ. ಕೆನಂತ್ ನೀಡಿದ ಸ್ಟೇಟ್ಮೆಂಟ್ ತನಿಖೆ ದಿಕ್ಕನ್ನೇ ಬದಲಾಯಿಸುತ್ತದೆ. ಅವನು ಹೇಳಿದ್ದೇನು ಗೊತ್ತಾ? ಇದು ಟ್ರಿಪಲ್ ಮರ್ಡರ್ ಹಿಂದೆ ಲವ್ ಅಲ್ಲ, ಹಣ ಇದೆ ಎಂದು. ಹೌದು, ಹಣವೇ ಈ 3 ಕೊಲೆಗಳಿಗೆ ಪ್ರಮುಖ ಕಾರಣ ಎಂದು ಇನ್ವೆಸ್ಟಿಗೇಷನ್ ನಲ್ಲಿ ತಿಳಿಯುತ್ತದೆ. ಪೊಲೀಸರ ಇನ್ವೆಸ್ಟಿಗೇಷನ್ ಪ್ರಕಾರ ಶ್ವೇತಾ ತನ್ನ ಫ್ಯಾಮಿಲಿಗೆ ತಿಳಿಯದಂತೆ ಸುಮಾರು 30 ಲಕ್ಷ ರೂಪಾಯಿ ಲೋನ್ ತೆಗೆದುಕೊಂಡಿದ್ದಳು. ಆ ಲೋನ್ ಅಮೌಂಟ್ ಅನ್ನು ಕೆನೆಂತ್ಗೆ ಹೊಸ ಕಂಪನಿ ಸ್ಟಾರ್ಟ್ ಮಾಡೋಣ ಎನ್ನುವ ಕಾರಣಕ್ಕೆ ಕೊಟ್ಟಿದ್ದಳು. ಅಷ್ಟೇ ಅಲ್ಲ, ನಂತರ 8 ಲಕ್ಷ, ಮತ್ತೊಮ್ಮೆ 10 ಲಕ್ಷ, ಹೀಗೆ ಒಟ್ಟು ಸುಮಾರು 50 ಲಕ್ಷ ರೂಪಾಯಿ ಕೆನೆಂತ್ಗೆ ಕೊಟ್ಟಿದ್ದಳು. ಆದರೆ ಬಿಸ್ನೆಸ್ ಶುರುವಾಗಲಿಲ್ಲ, ಹಣವೂ ವಾಪಸ್ ಬರಲಿಲ್ಲ. ಇನ್ನೊಂದು ಕಡೆ ಇಬ್ಬರೂ ಕೆಲಸಕ್ಕೆ ಹೋಗುತ್ತಿರಲಿಲ್ಲ. ಆದರೂ ಮನೆಯವರಿಗೆ ಹೈದರಾಬಾದ್ ನಲ್ಲಿ ಜಾಬ್ ಮಾಡ್ತಾ ಇದ್ದೀವಿ ಎಂದು ಸುಳ್ಳು ಹೇಳುತ್ತಿದ್ದರು. ಅಷ್ಟೇ ಅಲ್ಲ, ಲಕ್ಸುರಿ ಟ್ರಿಪ್ಸ್, ಪಾರ್ಟಿ, ಕಾಸ್ಟ್ಲಿ ಲೈಫ್ ಸ್ಟೈಲ್ ಇವೆಲ್ಲದರ ನಡುವೆ ಹಣ ಖರ್ಚಾಗಿ ಹೋಗುತ್ತಿತ್ತು. ಕಾಲ ಕಳೆದಂತೆ ಲೋನ್ EMI ಕಟ್ಟುವುದೇ ಕಷ್ಟವಾಗುತ್ತದೆ. ಶ್ವೇತಾಳ ಮನೆಯವರು ಹಣ ಎಲ್ಲಿದೆ, ಲೋನ್ ಯಾಕೆ ಕಟ್ಟುತ್ತಿಲ್ಲ ಎಂದು ಪ್ರಶ್ನೆ ಮಾಡಲು ಶುರು ಮಾಡುತ್ತಾರೆ. ಅವರ ಒತ್ತಡ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತದೆ. ಇನ್ನೊಂದು ಕಡೆ ಕೆನಂತ್ ಬಳಿ ಹಣ ಇರಲ್ಲ, ಕೊಟ್ಟ ಹಣವನ್ನು ರಿಟರ್ನ್ ಮಾಡೋ ಪರಿಸ್ಥಿತಿಯೂ ಇರುವುದಿಲ್ಲ. ಸೊ ಇಲ್ಲಿಂದಲೇ ಪೊಲೀಸರ ಪ್ರಕಾರ ಒಂದು ಡೇಂಜರಸ್ ಪ್ಲಾನ್ ಹುಟ್ಟಿಕೊಳ್ಳುತ್ತದೆ.
ಇಂಟರೋಗೇಷನ್ ವೇಳೆ ಬಂದ ಮಾಹಿತಿಯ ಪ್ರಕಾರ ಈ ಕೊಲೆ ಒಂದು ದಿನದಲ್ಲಿ ನಿರ್ಧಾರವಾಗಿಲ್ಲ. ಸುಮಾರು 6 ತಿಂಗಳಿಂದ ಪ್ಲಾನ್ ಮಾಡಲಾಗುತ್ತಿತ್ತು. ಕೆನತ್ ಶ್ವೇತಾಳನ್ನು ಮೆಂಟಲಿ ಕನ್ವಿನ್ಸ್ ಮಾಡುತ್ತಿದ್ದನು. ತಂದೆ ತಾಯಿಯೇ ಇಲ್ಲದಿದ್ದರೆ ಲೋನ್ ಪ್ರಾಬ್ಲಮ್ ಇರುವುದಿಲ್ಲ, ಪ್ರೆಷರ್ ಇರುವುದಿಲ್ಲ ಎಂದು ಹೇಳಿ ಒಪ್ಪಿಸುತ್ತಾನೆ. ಮೊದಲ ಪ್ಲಾನ್ ತಂದೆ ತಾಯಿಯನ್ನು ಮಾತ್ರ ಕೊಲೆ ಮಾಡುವುದಾಗಿತ್ತು. ಆದರೆ ಘಟನೆ ನಡೆದ ದಿನ ತಂಗಿ ಸುಪ್ರಿಯಾ ಕೂಡ ಅಲ್ಲೇ ಇದ್ದ ಕಾರಣ ಅವಳನ್ನೂ ಕೊಲೆ ಮಾಡಲಾಗಿದೆ ಎಂದು ಹೇಳುತ್ತಾರೆ. ಕೊಲೆ ಮಾಡಿದ ನಂತರ ಏನು ಮಾಡಬೇಕು, ಪೊಲೀಸ್ ಹಿಡಿದರೆ ಏನು ಹೇಳಬೇಕು, ಯಾರ ಮೇಲೆ ಆರೋಪ ಹಾಕಬೇಕು, ಇವೆಲ್ಲವನ್ನು ಮೊದಲೇ ಡಿಸ್ಕಷನ್ ಮಾಡಿದ್ದರು ಎಂದು ಪೊಲೀಸರು ಹೇಳಿದ್ದಾರೆ. ಮೊದಲಿಗೆ ಶ್ವೇತಾ ಕೊಲೆ ಮಾಡಿದ್ದು ನಾನೇ, ಕೆನತ್ಗೆ ಯಾವುದೇ ಸಂಬಂಧ ಇಲ್ಲ ಎಂದು ಹೇಳುತ್ತಾಳೆ. ಇದು ಕೂಡ ಮೊದಲೇ ಪ್ಲಾನ್ ಮಾಡಿದ ಸ್ಟೇಟ್ಮೆಂಟ್ ಆಗಿರಬಹುದು ಎನ್ನುವ ಅನುಮಾನ ಪೊಲೀಸರಿಗೆ ಬರುತ್ತದೆ. ಈ ಕೇಸ್ನಲ್ಲಿ ಎಲ್ಲರಿಗೂ ಶಾಕ್ ನೀಡಿದ ವಿಷಯವೇನೆಂದರೆ ಕೆನತ್ ಮತ್ತು ಶ್ವೇತಾ ಲವರ್ಸ್ ಅಲ್ಲ. ಹೌದು, ಪೊಲೀಸ್ ಇನ್ವೆಸ್ಟಿಗೇಷನ್ ನಲ್ಲಿ ಇಬ್ಬರು ತಮ್ಮನ್ನು ಫ್ರೆಂಡ್ಸ್ ಎಂದು ಹೇಳಿಕೊಂಡಿದ್ದಾರೆ. ಕೇವಲ ಫ್ರೆಂಡ್ಶಿಪ್ ಗಾಗಿ ಅಲ್ಲ, ಹಣದ ಸಮಸ್ಯೆಯಿಂದ ಒಬ್ಬರ ಮೇಲೆ ಮತ್ತೊಬ್ಬರಿಗೆ ಬ್ಲೈಂಡ್ ಟ್ರಸ್ಟ್ ಇದ್ದ ಕಾರಣ ಈ ಕ್ರೈಮ್ ನಡೆದಿದೆ. ತನಿಖೆಯಲ್ಲಿ ಮತ್ತೊಂದು ಅಚ್ಚರಿ ವಿಷಯ ಹೊರಬಂದಿದೆ. ಪೊಲೀಸರ ಮಾಹಿತಿ ಪ್ರಕಾರ ಕೆನತ್ಗೆ ಇನ್ನೊಬ್ಬ ಗರ್ಲ್ ಫ್ರೆಂಡ್ ಇದ್ದಳು. ಆಕೆಗೆ ತಾನು ಶ್ವೇತಾಳ ಜೊತೆ ಸದಾ ಇರುವುದಿಲ್ಲ ಎಂದು ನಂಬಿಸಿದ್ದನು. HAL ಬಳಿ ಮತ್ತೊಂದು ಮನೆ ಮಾಡಿಕೊಂಡಿದ್ದಾನೆ ಎನ್ನಲಾಗಿದೆ. ಒಂದು ಮನೆ KR ಪುರಂನಲ್ಲಿ, ಇನ್ನೊಂದು ಮನೆ HAL ಅಲ್ಲಿ. ಹೀಗೆ ಡಬಲ್ ಲೈಫ್ ನಡೆಸುತ್ತಿದ್ದ ಎನ್ನುವ ಮಾಹಿತಿ ವಿಚಾರಣೆಯಲ್ಲಿ ಹೊರಬಂದಿದೆ. ಇದಷ್ಟೇ ಅಲ್ಲ, ಕೆನತ್ ಈ ಹಿಂದೆ ಶ್ವೇತಾಳ ಮನೆಯಲ್ಲಿ ಚಿನ್ನವನ್ನು ಕಳ್ಳತನ ಮಾಡಿದ್ದಾನೆ ಎಂಬ ಆರೋಪವೂ ತನಿಖೆಯಲ್ಲಿ ಬಂದಿದೆ. ಆದರೂ ಶ್ವೇತಾ ಅವನನ್ನು ನಂಬುತ್ತಲೇ ಬಂದಿದ್ದಳು. ತನ್ನ ಕುಟುಂಬಕ್ಕಿಂತಲೂ ಕೆನತ್ ಮೇಲೆ ಹೆಚ್ಚು ನಂಬಿಕೆ ಇಟ್ಟಿದ್ದಳು ಎಂದು ಪೊಲೀಸರು ಹೇಳಿದ್ದಾರೆ. ಒಂದು ತಪ್ಪು ನಿರ್ಧಾರ, ಒಂದು ಬ್ಲೈಂಡ್ ಟ್ರಸ್ಟ್ ಮತ್ತು ಹಣದ ಆಸೆ 3 ಅಮಾಯಕ ಜೀವಗಳನ್ನು ಕಿತ್ತುಕೊಂಡಿದೆ. ಈ ರೀತಿಯ ಬೆಂಗಳೂರು ಕ್ರೈಮ್ ಅಪ್ಡೇಟ್ಸ್ ಮತ್ತು ರಿಯಲ್ ಸ್ಟೋರೀಸ್ಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.